ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಆಸ್ಟ್ರೋಗ್ರಿಡ್ ಸಂಪೂರ್ಣ ವಾಸ್ತು ಯೂಟ್ಯೂಬ್ ಚಾನಲ್. ನವರಾತ್ರಿ 5ನೇ ದಿವಸ ಸ್ಕಂದಮಾತಾ ಸ್ವರೂಪ. ಸ್ಕಂದಮಾತಾ ಅಂದ್ರೇ ಅದರಲ್ಲೇ ನಮ್ಗೆ ಅರ್ಥ ಗೊತ್ತಾಗುತ್ತೆ. ಸ್ಕಂದ ಅಂದರೆ ಕಾರ್ತಿಕೇಯ. 6 ಮುಖಗಳಿರುವಂತಹ ಕಾರ್ತಿಕೇಯನನ್ನು ಸ್ಕಂದ ಅಂತ ಕರೀತಾರೆ. ಸ್ಕಂದಮಾತಾ ಪಾರ್ವತಿ ದೇವಿ ಒಂದು ಕೈಯಲ್ಲಿ ಕಮಲದ ಹೂವು ಮಡಿಲಲ್ಲಿ ಕಾರ್ತಿಕೇಯನನ್ನ ಇಟ್ಕೊಂಡು ಕೂತಿರ್ತಾರೆ. 4 ಕೈಗಳನ್ನ ಹೊಂದಿರ್ತಾರೆ, 3 ಕಣ್ಗಳನ್ನ ಹೊಂದಿರ್ತಾರೆ. ಹಾಗೆ ತುಂಬ ಕಾಂತಿವಂತವಾದಂತಹ ಸೌಂದರ್ಯವನ್ನು ಹೊಂದಿರ್ತಾರೆ. ಈ ಸ್ಕಂದಮಾತಾ ಮಾನವನ ದೇಹದ ವಿಶುದ್ಧ ಚಕ್ರಕ್ಕೆ ಅಧಿಷ್ಠಾನ ದೇವತೆ. ವಿಶುದ್ಧ ಚಕ್ರ ಅಂದರೆ ಕಂಠದಲ್ಲಿರುವಂತಹ ಥ್ರೋಟ್ ಚಕ್ರ. ಈ ವಿಶುದ್ಧ ಚಕ್ರ ಬ್ಯಾಲೆನ್ಸ್ ಆಗಿದ್ದರೆ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಕಮ್ಯುನಿಕೇಷನ್ ಚೆನ್ನಾಗಿರುತ್ತೆ ಆ್ಯಂಡ್ ಕಾನ್ಫಿಡೆನ್ಸ್ ಇರುತ್ತೆ. ಅವರು ಎಲ್ಲೇ ಹೋದರೂ ಒಂದು ಸಭೆಯಲ್ಲಾದರೂ ಸರಿ ಚೆನ್ನಾಗಿ ಮಾತಾಡ್ತಾರೆ. ಎದುರುಗಡೆ ಇರೋರನ್ನ ಚೆನ್ನಾಗಿ ಅವರು ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋ ಥರ ಮಾತಾಡ್ತಿರ್ತಾರೆ. ಈ ವಿಶುದ್ಧ ಚಕ್ರ ಬ್ಯಾಲೆನ್ಸಿಂಗ್ ಆಗಿದ್ದರೆ ಸ್ಪಿರಿಚುಯಾಲಿಟಿ ಕಡೆನೂ ತುಂಬ ಇಂಟ್ರೆಸ್ಟ್ ತೋರಿಸ್ತಿರ್ತಾರೆ. ದೇವ್ರ ನಾಮಗಳು ಹಾಡೋದು, ದೇವರ ಭಕ್ತಿ ಪ್ರವಚನಗಳು ಕೊಡೋದು, ಈ ಥರ ಎಲ್ಲ ಮಾಡ್ತಿರ್ತಾರೆ. ಅದೇ ಈ ವಿಶುದ್ಧ ಚಕ್ರ ಇಂಬ್ಯಾಲೆನ್ಸ್ ಆದರೆ ಗಂಟ್ಲಲ್ಲಿರೋ ಮಾತು ಗಂಟ್ಲಲ್ಲೇ ಉಳಿದೋಗುತ್ತೆ. ಎಷ್ಟೇ ಮಾತಾಡಬೇಕಂದ್ರೂ ಅಷ್ಟೊಂದು ಕಮ್ಯುನಿಕೇಟಿವ್ ಆಗಿ ಮಾತಾಡೋದಕ್ಕಾಗೋದಿಲ್ಲ. ಮಾತುಗಳನ್ನ ಗಂಟ್ಲಲ್ಲೇ ಹಿಡಿದಿಟ್ಕೊಂಡಿರ್ತಾರೆ, ಎಕ್ಸ್ಪ್ರೆಸ್ಸಿವ್ ಆಗಿರೋದಕ್ಕಾಗೋದಿಲ್ಲ. ಹಾಗೆ ಆರೋಗ್ಯ ಸಮಸ್ಯೆಗಳಲ್ಲಿ ಥೈರಾಯ್ಡ್ ಸಮಸ್ಯೆ ಬರುತ್ತೆ. ಹಾಗೆ ಗಂಟ್ಲಿಗೆ ಸಂಬಂಧಪಟ್ಟಿರುವಂತಹ ಕಾಯಿಲೆಗಳು ಬರೋ ಚಾನ್ಸಸ್ಸು ತುಂಬಾ ಇರುತ್ತೆ. ಈ ಚಕ್ರ ಬ್ಯಾಲೆನ್ಸ್ ಮಾಡ್ಕೋಬೇಕಂದ್ರೆ ಸ್ಕಂದಮಾತೆಯ ಪೂಜೆ ಮಾಡೋದು ತುಂಬ ವಿಶೇಷ. ಹಾಗೆ ಕ್ರಿಸ್ಟಲ್ಸಲ್ಲಿ ಈ ಅಕ್ವಾಮೆರೈನ್ ಕ್ರಿಸ್ಟಲ್, ಬ್ಲೂ ಕಲರ್ ಕ್ರಿಸ್ಟಲ್ ಇದನ್ನು ಧರಿಸೋದ್ರಿಂದ ನಿಮ್ಮ ಥ್ರೋಟ್ ಚಕ್ರ ಅಂದರೆ ವಿಶುದ್ಧ ಚಕ್ರ ಬ್ಯಾಲೆನ್ಸಿಂಗ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ.